ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿ ನದಿ ತುಂಬಿ ಹರಿಯುತ್ತಾ ಇರುವಂತಹ ಒಂದು ಸನ್ನಿವೇಶನ ನೀವು ನೋಡಬಹುದು. ಇಲ್ಲಿ ನೋಡ್ಬೋದು ಅಡಿಕೆ ತೋಟ, ಅದರ ಒಳಗಡೆ ಎಲ್ಲ ನೀರು ಬಂದಿದೆ. ಇದು ಶ್ರೀರಂಗಪಟ್ಟಣದಲ್ಲಿರೋ ಪಶ್ಚಿಮ ವಾಹಿನಿ ಅಂತ ಏನು ಬಹಳ ಹೆಸರುವಾಸಿಯಾದಂತಹ ನದಿ. ಆ ಒಂದು ನದಿ ತುಂಬಿ ಹರಿಯುತ್ತಾ ಇದೆ ನೋಡಬಹುದು. ಹಾಗೆಯೇ ಇಲ್ಲಿ ಮುಂದೆ ಹೋಗಿ ನಿಮಗೆ ದಕ್ಷಿಣ ಕಾವೇರಿ ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಹಾಗೆ ಇಲ್ಲಿ ಇದೇನು ನಾವು ನೋಡ್ತಾ ಇದ್ದೀವಿ, ಇದು ಎಕ್ಸ್ಪ್ರೆಸ್ ಹೈವೇ, ಏನು ಮೈಸೂರು ಬೆಂಗಳೂರು ಮಾರ್ಗ ಎಕ್ಸ್ಪ್ರೆಸ್ ಹೈವೇ ಆಗಿ ಬದಲಾವಣೆಯಾಗಿದೆಯಲ್ಲ, ಆ ಒಂದು ಸ್ಥಳದಲ್ಲಿ ನಾನು ನಿಂತಿದ್ದೇನೆ. ಬನ್ನಿ, ದಕ್ಷಿಣ ಕಾವೇರಿನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಏನು ಈ ಭಾಗದಲ್ಲಿ ನೋಡ್ತಾ ಇದ್ದೀರಿ, ನೋಡ್ಬೋದು ಪಶ್ಚಿಮ ವಾಹಿನಿ ಇದು. ಅದೇ ರೀತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನನ್ನ ಬಲಭಾಗದಲ್ಲಿ ಇಲ್ಲಿ ತುಂಬಿ ಹರಿಯುತ್ತಾ ಇರೋದು ದಕ್ಷಿಣ ಕಾವೇರಿ. ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಶ್ರೀರಂಗಪಟ್ಟಣ ಒಂದು ಭೌಗೋಳಿಕವಾಗಿ ಇದೊಂದು ಐಲ್ಯಾಂಡ್ ಅಂತ. ಯಾಕೆಂದರೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ 3 ವಿಭಿನ್ನ ಶಾಖೆಗಳಾಗಿ ಹರಿಯುತ್ತೆ ನೋಡಿ. ಅದರಲ್ಲಿ ಇದು ದಕ್ಷಿಣ ಕಾವೇರಿ. ಹಾಗೆ ನನ್ನ ಎಡಭಾಗದಲ್ಲಿರೋದು ಪಶ್ಚಿಮ ವಾಹಿನಿ ಅಂತ ಹೆಸರುವಾಸಿಯಾದಂತಹ ಒಂದು ನದಿ. ಅದು ತೋಟದ ಒಳಗಡೆ ಎಲ್ಲ ನೀರು ಬಂದಿದೆ. ಬಹುಶಃ ಇವತ್ತು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಿರಬಹುದು. ಅಲ್ಲೇ ಸೇತುವೆ ಕಾಣಿಸ್ತಾ ಇದೆ, ಅದು ಮೈಸೂರು ಬೆಂಗಳೂರು ಮಧ್ಯೆ ಇರುವಂತಹ ಎಕ್ಸ್ಪ್ರೆಸ್ ಹೈವೇ. ಈಗ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಎಕ್ಸ್ಪ್ರೆಸ್ ಹೈವೇ, ಅದನ್ನು ಕೂಡ ನಾವು ನೋಡಬಹುದು. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ಆ ಒಂದು ಸೇತುವೆ ಮೇಲ್ಗಡೆಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ನೀವು ನೋಡ್ತಾ ಇದ್ದೀರಾ, ಇದು ಪಶ್ಚಿಮ ವಾಹಿನಿ ಸ್ನೇಹಿತರೆ. ಸೇತುವೆ ಮೇಲ್ಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಬನ್ನಿ ಸ್ನೇಹಿತರೆ, ಈಗ ದಕ್ಷಿಣ ಕಾವೇರಿ ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಕಾವೇರಿ ನದಿಯ ಒಂದು ಸುಂದರವಾದ ವಿಹಂಗಮ ನೋಟ. ತುಂಬಿ ಹರಿಯುತ್ತಿಹಳು ಕಾವೇರಿ.